ರಾವಣನನ್ನು ಸಂಹರಿಸಿದನು. ಆದರೆ ರಾಮನು ಸೀತಾದೇವಿಯನ್ನು ಸ್ವೀಕರಿಸಲು ನಿರಾಕರಿಸಿದನು. ಅನ್ಯ ಮಾರ್ಗವಿಲ್ಲದೆ ನೊಂದ ಸೀತೆ ಅಗ್ನಿ ಪ್ರವೇಶಕ್ಕೆ ಸಿದ್ಧಳಾದಳು. ಆಗ ಅವಳ ದುಃಖವೆಷ್ಟಿರಬಹುದು? ನನ್ನ ಮನಸ್ಸು ಒಂದು ಕ್ಷಣವಾದರೂ ರಾಘವನನ್ನು ಬಿಟ್ಟು ಚಲಿಸಲಿಲ್ಲ ಎಂಬುದು ನಿಜವಾದರೆ ಅಗ್ನಿದೇವ ನನ್ನನ್ನು ರಕ್ಷಿಸಲಿ. ಶಿಷ್ಯರೇ, ಶ್ರೀರಾಮನ ನಿರಾಕರಣೆ ಮತ್ತು ಅಗ್ನಿ ಪರೀಕ್ಷೆಯಿಂದ ಸೀತೆಯ ಮಹತ್ವ ಹೆಚ್ಚಾಯಿತಲ್ಲವೇ? ಆಕೆಯ ಪಾತಿವೃತ್ಯದ ಮಹಿಮೆ ಲೋಕಕ್ಕೆ ತಿಳಿಯುವಂತಾಯಿತಲ್ಲವೇ? ಅದರಿಂದ ಸೀತೆಗೆ ರಾಮನ ಮೇಲೆ, ರಾಮನಿಗೆ ಸೀತೆ ಮೇಲೆ ಇದ್ದ ಪ್ರೇಮ ಕಿಂಚಿತ್ತೂ ಕಡಿಮೆ ಆಗಲಿಲ್ಲ. ಪತಿ ಪತ್ನಿಯರ ಪ್ರೇಮದ ಉನ್ನತ ಆದರ್ಶಕ್ಕೆ ಸೀತಾರಾಮರು ದೃಷ್ಟಾಂತವಾದರು. ಗುರುದೇವ, ಇಷ್ಟಾದರೂ ಸೀತೆ ಪರಿಶುದ್ಧಳೆಂದು ರಾಮ ಸ್ವೀಕರಿಸಿದ ಮೇಲೂ ಅಯೋಧ್ಯೆಯಲ್ಲಿ ಅವರಿಬ್ಬರು ಕಡೆಯವರೆಗೂ ಸಂತೋಷದಿಂದ ಜೊತೆಯಲ್ಲಿ ಇರಲಾಗಲಿಲ್ಲವಲ್ಲ. ಅಲ್ಪನಾದ ಅಗಸನೊಬ್ಬನ ಮಾತಿಗೆ ಶ್ರೀರಾಮನು ಸೀತೆಯನ್ನು ತ್ಯಜಿಸಿದ್ದು ಅನ್ಯಾಯವಲ್ಲವೇ? ಆಗಲಿ ಸಹೋದರ, ನಿನ್ನ ಆಜ್ಞೆಯಂತೆ ಅತ್ತಿಗೆ ಇನ್ನು ಕಾಡಿನಲ್ಲಿ ಬಿಟ್ಟು ಬರುತ್ತೇನೆ. ಆದರೆ ಬೇಡ ಲಕ್ಷ್ಮಣ, ಬೇರೆ ಯಾವ ಮಾತನ್ನು ಆಡಬೇಡ. ಗಂಗಾ ನದಿ ಆಚೆಗೆ ಮಹರ್ಷಿ ವಾಲ್ಮೀಕಿಯರ ದಿವ್ಯಾಶ್ರಮವಿದೆ. ತಮಸಾ ನದಿಯ ತೀರದಲ್ಲಿರುವ ದಿವ್ಯಾಶ್ರಮಕ್ಕೆ ಸಮೀಪದಲ್ಲಿರುವ ನಿರ್ಜನ ಪ್ರದೇಶದಲ್ಲಿ ಸೀತೆಯನ್ನು ಬಿಟ್ಟು ಬಾ. ಶೀಘ್ರವಾಗಿ ಬಂದು ಬಿಡು. ಶಿಷ್ಯರೇ, ಶ್ರೀರಾಮನು ಆದರ್ಶ ಪುತ್ರನಾಗಿದ್ದ, ಆದರ್ಶ ಸೋದರನಾಗಿದ್ದ, ಆದರ್ಶ ಪತಿಯಾಗಿದ್ದ. ಎಲ್ಲಕ್ಕಿಂತ ಮೇಲಾಗಿ ಆದರ್ಶ ರಾಜನಾಗಿದ್ದ. ಎಲ್ಲ ಧರ್ಮಕ್ಕಿಂತ ರಾಜಧರ್ಮವೇ ಶ್ರೇಷ್ಠ ಎಂದು ನಂಬಿದ್ದ. ಪ್ರಜೆಗಳ ಅಭಿಪ್ರಾಯಕ್ಕೆ ಮನ್ನಣೆ ನೀಡುವುದು ತನ್ನ ಕರ್ತವ್ಯವೆಂದು ಭಾವಿಸಿದ್ದ. ತನ್ನ ನಡತೆಯ ಬಗ್ಗೆ ಕಳಂಕವಿರಬಾರದೆಂದು ಅವನು ಹಾಗೆ ಮಾಡಿದ. ಅವನು ಪಾಲಿಸಿದ ರಾಜನೀತಿ ಅಪೂರ್ವವಾದುದು. ತನ್ನ ಸ್ವಂತ ಸುಖಕ್ಕಿಂತ ರಾಜನ ಕರ್ತವ್ಯವೇ ಶ್ರೇಷ್ಠವೆಂದು ನಂಬಿದ್ದ. ಏನೇ ಆದರೂ ರಾಮನ ರಾಜನೀತಿಯೇ ಸೀತಾದೇವಿಯ ದುಃಖಕ್ಕೆ ಕಾರಣವಾಯಿತಲ್ಲವೇ? ಅದರಲ್ಲಿ ಸಂದೇಹವೇ ಇಲ್ಲ. ಪತಿ ತ್ಯಜಿಸಿದನೆಂದರೆ ಪತಿವ್ರತ ಸ್ತ್ರೀಗೆ ದುಃಖವಾಗುವುದು ಸಹಜ. ಆದರೂ ಸೀತೆ ರಾಮನ ಮೇಲೆ ಕೋಪಿಸಿಕೊಳ್ಳಲಿಲ್ಲ. ಅವನ ಶ್ರೇಯಸ್ಸನ್ನೇ ಬಯಸಿದಳು. ಅವಳ ಸಹನೆ, ತ್ಯಾಗ, ಪತಿಪ್ರೇಮ ಅಜರಾಮರ. ಅವಳ ಈ ಸದ್ಗುಣಗಳೇ ಲೋಕದಲ್ಲಿ ಅವಳನ್ನು ಮಹಾಪತಿವ್ರತೆ ಎಂದು ಕೀರ್ತಿಸುವಂತೆ ಮಾಡಿರುವುದು. ಅಂದರೆ ಸೀತೆಯ ಜೀವನದ ಸಂಕಷ್ಟಗಳನ್ನು ನೋಡದೆ ಅವಳ ಆದರ್ಶವನ್ನು ಕಾಣಬೇಕಲ್ಲವೇ? ಅಷ್ಟೇ ಅಲ್ಲ ಶಿಷ್ಯರೇ, ಲಕ್ಷ್ಮೀನಾರಾಯಣರ ಅವತಾರ, ಅದರ ಹಿಂದಿನ ಗುರಿಯಾದ ಲೋಕ ಕಲ್ಯಾಣ, ದುಷ್ಟ ಶಿಕ್ಷಣ,
ಶಿಷ್ಟ ರಕ್ಷಣೆಗಳನ್ನು ನಾವು ತಿಳಿಯಬೇಕು. ಲಕ್ಷ್ಮೀನಾರಾಯಣರು ದೇವತೆಗಳಾಗಿ ಸದಾ ಜೊತೆಯಲ್ಲೇ ಇದ್ದರೂ ಅವತಾರಗಳಲ್ಲಿ ವಿಯೋಗಕ್ಕೆ ಗುರಿಯಾಗುವುದು ಲೋಕನೀತಿಯನ್ನು ಪಾಲಿಸಲು ಮಾತ್ರ. ನಾರಾಯಣನ ಎಲ್ಲ ಅವತಾರಗಳಲ್ಲಿಯೂ ಲೋಕ ಕಲ್ಯಾಣ ನಡೆಯುತ್ತದೆ, ಧರ್ಮ ಸಂರಕ್ಷಣೆಯಾಗುತ್ತದೆ. ಕೆಲವು ಸಲ ಲಕ್ಷ್ಮೀದೇವಿಯು ಈ ಅವತಾರಗಳಲ್ಲಿಯೂ ಭಾಗಿಯಾಗುತ್ತಾಳೆ. ಗುರುದೇವ, ರಾಮಾವತಾರದ ನಂತರ ನಾರಾಯಣನ ಮುಂದಿನ ಅವತಾರ ಯಾವುದು?